ಅಭಿವೃದ್ಧಿ ಸಚಿವ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಬೆಂಗಳೂರು ಅಭಿವೃದ್ಧಿ ಸಚಿವ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಜನಪರ ನಾಯಕ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಇನ್ನೂ ಕೂಡ ರಾಮಲಿಂಗಾರೆಡ್ಡಿ ಅವರ ಕಚೇರಿ ಮುಂದೆ ಪ್ರತಿಭಟನೆಗಳು ಇದೇ ರೀತಿಯಾಗಿ ನಡೀತಾ ಇದೆ. ಇಲ್ಲೇ ಇರ್ತಕ್ಕಂಥವ್ರನ್ನ ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಪ್ರತಿಭಟನೆ ಮಾಡ್ತಿದ್ದೀರಾ, ಏನಂತ ಮಾಡ್ತಿದ್ದೀರಾ ಸರ್? ಅವರಿಗೆ ಬೇರೆ ಸಚಿವ ಸ್ಥಾನ ಕೊಡೋರ್ಗು ಇದೇ ರೀತಿಯ ಹೋರಾಟ ಇರುತ್ತಾ ನಿಮ್ದು? ಸರ್, ನಮಗೆ ಸಾಹೇಬರಿಗೆ ಬೆಂಗಳೂರು ಅಭಿವೃದ್ಧಿ ಸಚಿವರು ಮಾಡಬೇಕಾಗಿದೆ ಸರ್. ಅವ್ರು ಹಿರಿಯ ನಾಯಕರವರು. ಸರ್, ಅನ್ಯಾಯ ಆಗಿದೆ. ನಮ್ಮ ಸಾಹೇಬರು ಸೀನಿಯರ್, ಅವ್ರು ಕೇಳಿದ ಪೋಸ್ಟ್ ಕೊಡ್ಲೇಬೇಕು ಸರ್. ವಾದ ಮಾಡಿ ವಾದನ ಮುಕ್ತರಾಗಿದ್ದಾರೆ. 5 ವರ್ಷ ಮೇಲೆ 2 ವರ್ಷ ಕೊಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ದ್ರೋಹ ಮಾಡಿದ್ದಾರೆ. ನಮ್ಮ ಸಾಹೇಬರಿಗೆ 2 ವರ್ಷ ಕೊಡ್ತೀನಿ ಅಂತ ಹೇಳಿ ದ್ರೋಹ ಮಾಡಿದ್ದಾರೆ. ಅದು ಬ್ಯಾಂಗ್ಳೂರು ಸವಾರಿ ಸಾಹೇಬ್ರಿಗೆ ಕೊಡ್ಲೇಬೇಕು, ಇಲ್ಲ ನಮ್ಮ ಹೋರಾಟ ನಿಲ್ಲಲ್ಲ. ರಾಜ್ಯದಲ್ಲೇ ಹೇಳ್ತಾ ಇದ್ದಾರೆ. ಸೊ ಅದರಿಂದ 12ವರೆಗೆ ಸಾಹೇಬ್ರು ಹೇಳಿದ್ದಾರೆ ಮತ್ತೆ ಚೇಂಜಸ್ ಆಗತ್ತೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸುರ್ಜೇವಾಲಾನು ಹೇಳಿದ್ದಾರೆ, ಎಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೆ ಸೈಲೆಂಟ್ ಆಗಿರಿ. 12ವರೆಗೆ ಕರೆದವ್ರೆ, ಅದಕ್ಕೆ 12ವರೆಗೆ ಸಾಲ್ವ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ 12ವರೆಗೆ ಡಿ.ಕೆ. ಶಿವಕುಮಾರ್ ಈಗ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರು 8 ಸಲ ಗೆದ್ದಿರೋರು ಸರ್. 8 ಸಲ ಗೆದ್ದಿದ್ದಾರೆ. ಅಜಾತ ಶತ್ರು ಅವ್ರಿಗೆ ಈ ತರ ಅನ್ಯಾಯ ಆಗಿರೋದು ತುಂಬಾ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಮನಸ್ಸಿಗೆ ತುಂಬಾ ನೋವಾಗಿದೆ. ದಯವಿಟ್ಟು ಅವ್ರಿಗೆ ಬೆಂಗಳೂರು ಉಸ್ತುವಾರಿ ಸಚಿವ ಸ್ಥಾನ ಕೊಟ್ಟು ಅವ್ರನ್ನ ನಮ್ಮ ಪಕ್ಷದ ಹೈಕಮಾಂಡ್ ಅವರಾಗ್ಲಿ, ನಾಯಕರಾಗ್ಲಿ, ಸಿದ್ದರಾಮಯ್ಯ ಸಾಹೇಬರಾಗ್ಲಿ, ಡಿ.ಕೆ. ಶಿವಕುಮಾರ್ ಸಾಹೇಬರಾಗ್ಲಿ ಅವ್ರ ಮನವೊಲಿಕೆ ಮಾಡಿ ದಯವಿಟ್ಟು ಅವ್ರಿಗೆ ಸಚಿವ ಸ್ಥಾನವನ್ನು ಪುನಃ ಪರಿಶೀಲನೆ ಮಾಡಿ ನಗರಾಭಿವೃದ್ಧಿ ಬೆಂಗಳೂರು ಹುಲಿ ಸರ್, ಅವರು ಬೆಂಗಳೂರು ಹುಲಿ. ದಯವಿಟ್ಟು ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ತೀನಿ ಸರ್.